ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಿಂದಿನ ಹೇಳಿಕೆಯನ್ನು ಗಮನಿಸ್ತಾ ಇದ್ರಿ. ನೀವು ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಅಲ್ಲಿ ಏನು ರಾಯಲ್ ಟ್ರೀಟ್ಮೆಂಟ್ ಇಲ್ಲ, ಸಪ್ರೇಟ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸಾಧ್ಯವಾದರೆ ಕಣ್ಣೀರು ಹಾಕ್ತಾ ಇರುವ ರೇಣುಕಾಸ್ವಾಮಿ ಅವರ ತಂದೆ ಇದ್ದಾರಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಿ. ನೀವು ರಾಜ್ಯದ ಜನರನ್ನು ನಿಮ್ಮ ಹೇಳಿಕೆಗಳಿಂದ ಕನ್ವಿನ್ಸ್ ಮಾಡೋ ಪ್ರಯತ್ನ ನೀವು ಮಾಡಬಹುದು. ಆದರೆ ಕಣ್ಣೀರು ಹಾಕ್ತಾ ಇರುವ ಮಗನನ್ನು ಕಳೆದುಕೊಂಡ ತಂದೆ, ತಾಯಿ, ಆ ಗರ್ಭಿಣಿ ಪತ್ನಿ, ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯನಾ? ಅವ್ರು ಗಮನಿಸ್ತಿದ್ದಾರೆ ಏನೇನಾಗ್ತಾ ಇದೆ, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಅವರನ್ನು ನಿಮ್ಮ ಈ ನಾಮಕೆ ವಾಸ್ತೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್ಗಳು ಕನ್ವಿನ್ಸ್ ಮಾಡಲಿಕ್ಕೆ, ಅವರನ್ನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎನಿವೆ, ವಾಪಸ್ ಬರೋಣ. ಇವತ್ತು ವೈರಲ್ ಆದ ಆ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೊತೆಯಲ್ಲಿದ್ದ ಇನ್ನುಳಿದ ಮೂವರು, ಇವರ ಬ್ಯಾಕ್ಗ್ರೌಂಡನ್ನು ಕೂಡ ತಿಳಿದುಕೊಂಡ್ಬಿಡೋಣ. ಎಷ್ಟು ಸಚ್ಚಾರಿತ್ರ, ಗುಣವಂತರು, ಗುಣಶೀಲರು ಅಂತ ಹೇಳಿ. ಈ ಪರಪ್ಪನ ಅಗ್ರಹಾರದಿಂದ ಸನ್ನಡತೆ ಆಧಾರದ ಮೇಲೆ ಆಚೆ ಬಂದ ಒಬ್ಬ ಖೈದಿ ದರ್ಶನ್ ಅವರು ಧ್ಯಾನ ಮಾಡ್ತಿದ್ದಾರೆ, ಪುಸ್ತಕಗಳನ್ನು ಓದ್ತಾ ಇದ್ದಾರೆ, ಅವರ ಮನಪರಿವರ್ತನೆ ಆಗಿದೆ, ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ನೀಡಿದ್ರು. ಅವರನ್ನೇ ವಾಪಸ್ ಕರೆಸ್ಕೊಂಡ್ರು ಜೈಲಿನ ಅಧಿಕಾರಿಗಳು. ವಾರ್ನ್ ಕೂಡ ಮಾಡಿದ್ರು, ಸುಳ್ಳು ಹೇಳ್ಕೊಂಡು ಓಡಾಡೋ ಹಾಗಿಲ್ಲ ಅಂಥೇಳಿ. ಹಾಗಂತ ದರ್ಶನ್ ಅವರು ನಿಜವಾಗ್ಲೂ ಬದಲಾಗಿದ್ದಾರಾ? ಒಳ್ಳೆ ಜನರ ಸವಾಸ ಮಾಡ್ತಿದ್ದಾರಾ? ಯಾರ ಜೊತೆ ಇದ್ದಾರೆ ದರ್ಶನ್? ಈ ಫೋಟೋದಲ್ಲಿರೋ ವ್ಯಕ್ತಿಗಳ ಬ್ಯಾಕ್ಗ್ರೌಂಡ್ ಏನು ಗಮನಿಸ್ತಾ ಹೋಗೋಣ. ದರ್ಶನ್ ಅವರ ಪಕ್ಕದಲ್ಲೇ ಕೂತಿರೋ ವ್ಯಕ್ತಿಯಿಂದ ಪ್ರಾರಂಭ ಮಾಡೋಣ. ಬ್ಲ್ಯಾಕ್ ಕಲರ್ ಶರ್ಟ್, ವಿಲ್ಸನ್ ಗಾರ್ಡನ್ ನಾಗ. ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಹೆಸರನ್ನ ರೆಗ್ಯುಲರ್ ನ್ಯೂಸ್ ವಾಚರ್ಸ್, ಯಾರೆಲ್ಲ ಪ್ರತಿನಿತ್ಯ ವಾರ್ತೆಯನ್ನ, ಸುದ್ದಿಗಳನ್ನು ಗಮನಿಸ್ತಿರ್ತೀರಿ, ಅವರಿಗೆ ಈ ಹೆಸರು ಹೊಸದೇನಲ್ಲ. ಅನೇಕ ಪ್ರಕರಣಗಳಲ್ಲಿ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಈ ಹಿಂದೆ ಭಾಗಿಯಾಗಿದ್ದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಆದಾಗ ಈತನ ಹೆಸರನ್ನ ನೀವು ಕೇಳಿರ್ತೀರಿ. ಈ ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್. ಸಿದ್ದಾಪುರ ಮಹೇಶನ ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ ಜೈಲುವಾಸವನ್ನ ಅನುಭವಿಸ್ತಾ ಇರೋದು ನಟೋರಿಯಸ್ ಕ್ರಿಮಿನಲ್ ಈತ. ದರ್ಶನ್ ಪಕ್ಕ ಇರೋನು. 16 ಕೇಸ್, ಕೊಲೆ ಯತ್ನ ಕೇಸ್ ಈತನ ಮೇಲಿದೆ. ದೊಡ್ಡ ಪಟಾಲಮನ್ನ ಹೊಂದಿದ್ದಾನೆ ನಾಗ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ರೇಣುಕಾಸ್ವಾಮಿ ಕೊಲೆ ಆದಮೇಲೆ ದರ್ಶನ್ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋದ್ಮೇಲೆ ಇವರಿಬ್ರು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನಗಳಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ಇಬ್ರು ಕೂಡ ಭೇಟಿಯಾಗೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಸುದ್ದಿ ಬ್ರೇಕ್ ಆಗಿತ್ತು. ದರ್ಶನ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ವಿಲ್ಸನ್ ಗಾರ್ಡನ್ ನಾಗ ಅವರೇ ಮೀಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಸುದ್ದಿನೂ ಬ್ರೇಕ್ ಆಗಿತ್ತು. ಅದಾದ ನಂತರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಕೇಳಿಸ್ಕೊಂಡ್ರಿ ನೀವು. ಹಾಗೇನಿಲ್ಲ, ಕಾನೂನು ಸುವ್ಯವಸ್ಥೆ ಹಾಗೆ ಯಾವೆಲ್ಲ ನಿಯಮಗಳಿದೆ ಅದು ಪಾಲನೆ ಆಗ್ತಿದೆ ಅಂತ ಹೇಳ್ಬಿಟ್ಟಿದ್ರು. ನಾವು ಇರಬಹುದೇನೋ, ನಮಗೆ ಬರೋದು ಸೋರ್ಸ್ ಬೇಸ್ ಸುದ್ದಿಗಳು. ಜೈಲಿನ ಒಳಗಿರುವ ಕೆಲ ಪರಿಚಿತ ಸಿಬ್ಬಂದಿಗಳು ರಿಪೋರ್ಟರ್ಗಳಿಗೆ ಕೊಡುವ ಸುದ್ದಿಯನ್ನು ನಾವು ಪ್ರಸಾರ ಮಾಡಿರ್ತೀವಿ. ನಮ್ಮ ಹತ್ರ ಪ್ರೂಫ್ ಇರೋಲ್ಲ, ಯಾರನ್ನು ಭೇಟಿಯಾದ್ರು, ಯಾವ್ದು ನಿಜ ಯಾವ್ದು ಸುಳ್ಳು, ಇದಕ್ಕೆ ಸಂಬಂಧಪಟ್ಟ ಖಚಿತ ಪ್ರೂಫ್, ಸಾಕ್ಷ್ಯಗಳಿರೋದಿಲ್ಲ. ಆದರೆ ಇವತ್ತು ಸಿಕ್ಕಿದೆ ನೋಡಿ ಸಾಕ್ಷಿ. ಇದು ನಾವು ಬ್ರೇಕ್ ಮಾಡಿದ್ದ ಸುದ್ದಿ ಸತ್ಯ. ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಮೀಟ್ ಮಾಡ್ತಾ ಇರೋದು ಜೈಲಿನಲ್ಲಿ ಸತ್ಯ ಅನ್ನೋದನ್ನ ಸಾಬೀತುಪಡಿಸುವ ಮಟ್ಟದಲ್ಲಿದೆ. ಇನ್ ಕೇಸ್ ಈ ಫೋಟೋ ನಿಜವೇ ಆಗಿದ್ರೆ ತನಿಖೆಗೆ ಆದೇಶ ನೀಡಿದ್ದಾರೆ. ಇದರ ಸತ್ಯಾಸತ್ಯತೆ ಹೊರಗೆ ಬರಲಿ. ಅದರ ಜೊತೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿ ಕುಳ್ಳ ಸೀನಾ, ಹೆಸರು ವಿಚಿತ್ರವಾಗಿದೆ. ಎನಿವೆ, ಕುಳ್ಳ ಸೀನಾ ಕೊಲೆ ಯತ್ನ ಕೇಸ್ನಲ್ಲಿ ಜೈಲು ಪಾಲಾಗಿರುವ ವ್ಯಕ್ತಿ, ಪರಪ್ಪನ ಅಗ್ರಹಾರದ ಖೈದಿ ಈತ ಕೂಡ. ಈತನ ಜೊತೆಯಲ್ಲೇ ಕುಳಿತಿರುವ ಮತ್ತೋರ್ವ ವ್ಯಕ್ತಿ ಇದೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ವ್ಯಕ್ತಿ. ಅಕ್ಯೂಸ್ ನಂಬರ್ 11, ಆರೋಪಿ ಸಂಖ್ಯೆ 11 ನಾಗರಾಜ್ ದರ್ಶನ್ ಅವರ ಬಲಗೈ ಬಂಟ. ಅಂದರೆ ದರ್ಶನ್ ಅವರ ಎಲ್ಲ ಚಟುವಟಿಕೆಗಳನ್ನ ಕೂಡ ಮ್ಯಾನೇಜ್ ಮಾಡುವ ಅನೇಕ ಮಂದಿಗಳ ಪೈಕಿ ಈತ ಕೂಡ ಒಬ್ಬ. ದರ್ಶನ್ ಮ್ಯಾನೇಜರ್ ಆಗಿದ್ದಂತೆ ನಾಗ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ಸಂಖ್ಯೆ 11. ದರ್ಶನ್ ಎಲ್ಲೇ ಇದ್ರೂ ಕೂಡ ಈತ ಜೊತೆಯಲ್ಲೇ ಇರೋದು ಫಿಕ್ಸ್. ಕೊಲೆ ಮಾಡೋ ಆರೋಪ ಏನಿದೆ, ಕೊಲೆ ಮಾಡೋ ಸಂದರ್ಭದಲ್ಲೂ ಕೂಡ ಈತ ಇದ್ದ ಅನ್ನೋ ಆರೋಪದ ಆಧಾರದ ಮೇಲೇನೆ ಈತನನ್ನು ಕೂಡ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಟಿರೋದು. ಇನ್ನು ದರ್ಶನ್ ಯಾರು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಎನಿವೆ, ಈ ಪ್ರಕರಣಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಸಂಖ್ಯೆ 2, ಆರೋಪಿ ಸಂಖ್ಯೆ 1 ಆದರೂ ಆಗಬಹುದು ಅನ್ನೋ ಮಾಹಿತಿ ಇದೆ. ಕಾದ್ ನೋಡೋಣ. ಕಿಡ್ನ್ಯಾಪ್, ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್. ಪತ್ನಿ ಮೇಲೆ ಹಲ್ಲೆ ನಡೆಸಿದ ಕೇಸ್ನಲ್ಲೂ ಕೂಡ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋಗಿ ಬಂದ ಎಕ್ಸ್ಪೀರಿಯನ್ಸ್, ಅನುಭವ ದರ್ಶನ್ ಅವ್ರಿಗಿದೆ. ಜೈಲು ಸೇರಿದ ಬಳಿಕ ಇದು ಮೊದಲ ಫೋಟೋ ಇವತ್ತು ಆಚೆ ಬಂದಿರೋದು. ಜೈಲಿನಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರ ದರ್ಶನ್. ರೌಡಿಗಳ ಜೊತೆಯಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರ ದರ್ಶನ್. ಪ್ರಶ್ನೆಗಳನ್ನು ವೀಕ್ಷಕರ ಮುಂದಿಟ್ಟಿದ್ದೇವೆ. ಉತ್ತರ ಈ ತನಿಖೆಗೆ ಏನು ಆದೇಶ ನೀಡಿದ್ದಾರೆ, ಅದಾದ ಮೇಲೆ
ಸ್ಪಷ್ಟವಾದ ಉತ್ತರ ಲಭ್ಯವಾಗುತ್ತೆ. ಅದನ್ನು ಕೂಡ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಇಡುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ಎನಿವೆ, ಈ ಫೋಟೋ ಹಾಗೆ ವಿಡಿಯೋ ವೈರಲ್ ಆದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವವಾಗಿದೆ. ಗಮನಿಸ್ತಾ ಹೋಗೋಣ. ಜೈಲಿನ ಒಳಗಿದ್ದಾರೆ ದರ್ಶನ್. ಜೈಲಿನ ಒಳಗೆ ಮೊಬೈಲ್ ಹೆಂಗೆ ಬಂತು? ಹೋಗೋ ಹಾಗಿಲ್ಲ. ಈಗಷ್ಟೇ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೆಲವೇ ಕ್ಷಣಗಳ ಹಿಂದೆ ಮಾಹಿತಿಯನ್ನು ಹಂಚಿಕೊಳ್ತಿದ್ರು. ಧ್ರುವರಾಜ್, ನಾಗೇಂದ್ರ ಬಾಬು. ಅಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡುವ ಮಾಧ್ಯಮ ಪ್ರತಿನಿಧಿಗಳಿಗೆ ಅಲ್ಲಿಂದ ಒಂದು ವಿಜುವಲ್ಸ್ ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಾಮರ್. ಫೋನ್ ಕಾಲ್ಗಳು ಬರೋದಿಲ್ಲ. ಜಾಮರ್. ಯಾಕೆ? ಅಲ್ಲಿರುವ ಭದ್ರತಾ ವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು, ಮಾಹಿತಿಗಳ ಸೋರಿಕೆ ಆಗಬಾರ್ದು, ಇತ್ಯಾದಿ ಇತ್ಯಾದಿ ಕಾರಣಕ್ಕೆ. ಜೈಲಿನ ಹೊರಗಡೆ ಜಾಮರ್ ಹಾಕಿ ಏನು ಪ್ರಯೋಜನ? ಒಳಗಡೆಯಿಂದ ವಿಡಿಯೋ ಕಾಲ್ ಹೋಗ್ತಿದೆ. ಜೈಲಿನ ಒಳಗಿಂದ ವಿಡಿಯೋ ಕಾಲ್ ಹೋಗ್ತಿದೆ. ಜೈಲಿನ ಒಳಗಿಂದ ಮೊಬೈಲ್ನಲ್ಲಿ ಫೋಟೋ ತೆಗೆದು ಅದನ್ನು ಆಚೆ ವೈರಲ್ ಮಾಡಲಾಗ್ತಿದೆ. ಯಾಕೆ ಹಾಕ್ತಾರೆ ಜಾಮರ್? ದರ್ಶನ್ಗೆ ಮೊಬೈಲ್ ಕೊಟ್ಟಿರೋದು ಯಾರಪ್ಪ? ಯಾರೋ ವ್ಯಕ್ತಿ ಹಿಡ್ಕೊಂಡು ಬರ್ತಾನೆ ಫೋನನ್ನು. ಆಚೆ ಇರುವ ಮತ್ತೋರ್ವ ವ್ಯಕ್ತಿಯ ಜೊತೆಯಲ್ಲಿ ವಿಡಿಯೋ ಕಾಲ್. ಅದಾದಮೇಲೆ ದರ್ಶನ್ ಅವ್ರ ಮುಖ, ಕ್ಯೂಟ್ ಸ್ಮೈಲ್ ದರ್ಶನ್ ಅವರದ್ದು. ಏನು ಚಿನ್ನ, ಹೆಂಗಿದ್ದೀಯಾ? ಡೈಲಾಗ್. ಈ ಮೊಬೈಲ್ ಕೊಟ್ಟವ್ರು ಯಾರು? ಫಸ್ಟ್ ಆಫ್ ಆಲ್ ಅದು ಕೂಡ ತನಿಖೆ ಆಗಬೇಕು. ಜೈಲಿನಲ್ಲಿ ದರ್ಶನ್ಗೆ ಯಾವ ರೂಲ್ಸು ಇಲ್ವಾ? ಫಸ್ಟ್ ಆಫ್ ಆಲ್ ದರ್ಶನ್ ಅವರ ಹೆಸರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಬಾರ್ದು ಅನ್ನೋ ರೀತಿಯಲ್ಲೇ ಅನೇಕ ರಾಜಕಾರಣಿಗಳು, ಪಕ್ಷಾತೀತವಾಗಿ ರಾಜಕಾರಣಿಗಳು ಪ್ರಯತ್ನ ಪಡ್ತಾ ಇದ್ರು ಅನ್ನೋ ಸುದ್ದಿ ಇತ್ತು. ಜೈಲಿನ ಒಳಗೆ ಹೋದ ನಂತರದಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ದರ್ಶನ್ ಅವರನ್ನ ಅಂತ ಹೇಳಿ ಜೈಲಿನ ಸಿಬ್ಬಂದಿಗಳ ಮೇಲೆ ಒತ್ತಡ ತರುವ ಪ್ರಯತ್ನ ಕೂಡ ನಮ್ಮ ಜನಪ್ರತಿನಿಧಿಗಳಿಂದ ಆಗ್ತಾ ಇದೆ ಅನ್ನೋ ಮಾಹಿತಿ ಇತ್ತು. ಈಗ ಯಾವ ರೂಲ್ಸನ್ನು ಅಪ್ಲೈ ಮಾಡಬೇಡಿ ಅಂತ ಶಿಫಾರಸು ಹೊರಡಿಸಿದ ಆ ಸನ್ಮಾನ್ಯ ಪ್ರಭಾವಿಗಳು, ರಾಜಕಾರಣಿಗಳು ಯಾರು? ಯಾರ ಆದೇಶದ ಮೇಲೆಗೆ ಜೈಲಿನಲ್ಲಿರುವ ರೂಲ್ಸ್ಗಳು ದರ್ಶನ್ ಅವ್ರಿಗೆ ಅಪ್ಲೈ ಆಗ್ತಾ ಇಲ್ಲ? ಪ್ರಶ್ನೆ ಇದ್ದೇ ಇದೆ. ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರೋದು ಯಾರು? ಜೈಲಿನ ಸಿಬ್ಬಂದಿ. ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಸ್ವ ಇಚ್ಛೆಯಿಂದ ಕೊಡ್ತಾ ಇದ್ದಾರಾ? ನಾವು ಕೂಡ ಏನು ಜೈಲ್ ಅಧಿಕಾರಿಗಳಾಗಿದ್ರು ಪರವಾಗಿಲ್ಲ, ದರ್ಶನ್ ಫ್ಯಾನ್ ನಾವು ಅನ್ನೋ ಕಾರಣ ಕೊಡ್ತಿದ್ದಾರಾ? ಅಥವಾ ಹೊರಗಿನಿಂದ ಬರ್ತಾ ಇರುವ ಒತ್ತಡಕ್ಕೆ ಮಣಿದು ಕೊಡ್ತಾ ಇದ್ದಾರಾ? ಯಾರು ನೀಡ್ತಿರೋದು? ಕೇವಲ ಅಲ್ಲಿನ ಚಿಕ್ಕ ಪುಟ್ಟ ಸಿಬ್ಬಂದಿಗಳು ಮಾತ್ರ ಹೊಣೆಗಾರರಲ್ಲ, ಇಲ್ಲಿ ಮೇಲಾಧಿಕಾರಿಗಳು ಕೂಡ. ಅವ್ರಿಗೆ ಗೊತ್ತಿಲ್ಲದಲ್ಲೇ ಆಗ್ತಾ ಇರತ್ತಾ ಇವೆಲ್ಲ? ಜೈಲಿನಲ್ಲಿ ಇರೋ ದರ್ಶನ್ಗೆ ನೆಟ್ವರ್ಕ್ ಸಿಕ್ಕಿದ್ದು ಹೇಗೆ? ಮತ್ತದೇ ಪ್ರಶ್ನೆ. ಜಾಮರ್, ಸುತ್ತಲೂ ಜಾಮರ್, ಒಳಗೆ ಮಾತ್ರ ಫುಲ್ ನೆಟ್ವರ್ಕ್, 5G ಬಹುಶಃ. ಇದು ಮೊಬೈಲ್ ನೆಟ್ವರ್ಕ್ನಿಂದಲೋ ಅಥವಾ ವೈಫೈನಿಂದ ಆಗ್ತಾ ಇದೆಯಾ? ವೈಫೈ ಕನೆಕ್ಷನ್ನಿಂದ ಕಾಲ್ ಹೋಗ್ತಿದೆ ಅಂತಂದರೆ ಜೈಲಿನ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಶಾಮೀಲೇ ಇದರಲ್ಲಿ. ಅನುಮಾನ ಬಹಳಷ್ಟು ಗಂಭೀರವಾದದ್ದು. ಯಾರ ಪ್ರಭಾವ ಬಳಸಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ? ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಉತ್ತರ ಕೊಡಿ. ಈಗ ಪೊಲೀಸ್ ಕಮಿಷನರ್ ಪಾರದರ್ಶಕ ತನಿಖೆ, ಎಲ್ಲೂ ಕೂಡ ಮುಲಾಜಿಲ್ಲ, ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ, ನ್ಯಾಯಸಮ್ಮತವಾದ ತನಿಖೆ ಆಗತ್ತೆ ಅಂತ ಹೇಳ್ತಾ ಇದ್ದ ಪೊಲೀಸ್ ಕಮಿಷನರ್. ಕಾರಾಗೃಹ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ನಿಮ್ಮ ಉತ್ತರ ಏನು ಇದಕ್ಕೆ? ಉತ್ತರದ ನಿರೀಕ್ಷೆಯಲ್ಲಿ ನಾವು, ಹಾಗೆ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡ ಕುಟುಂಬಸ್ಥರು ಕೂಡ ಇದ್ದಾರೆ. ನೋಡೋಣ ಯಾವ ರೀತಿಯಾದ ಉತ್ತರ ಬರುತ್ತೆ ಅಥವಾ ಉತ್ತರ ಬರೋದೇ ಇಲ್ವಾ ಅಂತ ಹೇಳಿ.